ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ನಡೆಸಲ್ಪಡುವಂತಹ ಅರ್ಹತಾ ಪರೀಕ್ಷೆಯಲ್ಲಿ ಲೋಪ ಆಗಿರೋದ್ರಿಂದಾಗಿ ಸಾಕಷ್ಟು ಪೇರೆಂಟ್ಸ್ಗಳು ಗೊಂದಲಕ್ಕೀಡಾಗಿರುವಂಥದ್ದು. ಸದ್ಯಕ್ಕೆ ಬೆಂಗಳೂರು ಯೂನಿವರ್ಸಿಟಿ ಆವರಣದಲ್ಲಿ ಎಕ್ಸಾಮ್ ನಡೀತಾ ಇದೆ. ಸಾಕಷ್ಟು ಪೇರೆಂಟ್ಸ್ಗಳು ಗೊಂದಲಮಯ ವಾತಾವರಣದಲ್ಲಿ ನಿಂತಿರೋದನ್ನು ನೋಡ್ತಾ ಇದ್ದಾರೆ. ಸಾಕಷ್ಟು ಇವತ್ತು ಎಕ್ಸಾಮ್ ನಡೀಬೇಕಾಗಿತ್ತು, ಆದರೆ ಸಮಯಕ್ಕೆ ಸರಿಯಾಗಿ ಎಕ್ಸಾಮ್ ಆರಂಭವಾಗದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗೊಂದಲಕ್ಕೀಡಾದರು. ಅದೇ ರೀತಿಯಾಗಿ ಒಂದು ಎಕ್ಸಾಮ್ ನಡೀಬೇಕಾಗಿತ್ತು, 4 ಗಂಟೆಗೆ ನಡೀಬೇಕಾಗಿದ್ದಂಥ ಎಕ್ಸಾಮನ್ನು ಈ ಒಂದು ಕೇಂದ್ರದಲ್ಲಿ ನಡೀಬೇಕಾದಂಥ ಎಕ್ಸಾಮನ್ನು ಮಾತ್ರ ಪೋಸ್ಟ್ಪೋನ್ ಮಾಡಿ ಇಲ್ಲೊಂದು ಸಣ್ಣದಾಗಿರುವಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಈ ಮೂಲಕ ಪರೀಕ್ಷಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾವು ತಿಳಿಯಪಡಿಸ್ತಿದ್ದೇವೆ, 27/7/2024 ಮಧ್ಯಾಹ್ನ 4 ಗಂಟೆಗೆ ನಡೀಬೇಕಾಗಿದ್ದಂಥ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಈ ಪರೀಕ್ಷೆಯನ್ನು ದೃಶ್ಯ ಜ್ಞಾನ ಮತ್ತು ಶ್ರವಣ ಜ್ಞಾನ ಪರೀಕ್ಷೆಯನ್ನು ಪ್ರಾಯೋಗಿಕ ಪರೀಕ್ಷೆಯ ದಿನದಂದೇ ನಾವು ಮಾಡ್ತೀವಿ ಅನ್ನುವಂಥದ್ದನ್ನು ಈ ಮೂಲಕ ತಿಳಿಸ್ತೀವಿ ಅನ್ನುವಂಥದ್ದು ಒಂದು ಸಣ್ಣ ಯಾವುದೋ ಒಂದು ಸೂಚನಾ ಫಲಕವನ್ನು ಪ್ರಿಂಟ್ ಮಾಡಿ ಈಗ ಹಾಕಿರುವಂಥದ್ದು. ಹೀಗಾಗಿ ನೂರಾರು ಜನ ಪೇರೆಂಟ್ಸ್ಗಳು ಸದ್ಯಕ್ಕೆ ಈ ಒಂದು ಯೂನಿವರ್ಸಿಟಿ ಆವರಣದಲ್ಲಿ ನಿಂತಿರುವುದನ್ನು ನೋಡ್ತಾ ಇರ್ಬೋದು. ಕಳೆದ 1 ಗಂಟೆಯಿಂದಲೂ ಕೂಡ ಗೊಂದಲಮಯ ವಾತಾವರಣದಲ್ಲಿ ಪೇರೆಂಟ್ಸ್ಗಳಿರುವಂಥದ್ದು. ಬನ್ನಿ ಪೇರೆಂಟ್ಸನ್ನು ಮಾತಾಡ್ತಾ ಹೋಗ್ತೀನಿ. ಒಂದು ಜನ ಪೋಷಕರಿದ್ದಾರೆ. ಏನಾಗಿದೆ, ಸಮಸ್ಯೆ ಏನಾಗಿದೆ ನಿಮ್ಗೆ ಇನ್ಫಾರ್ಮ್ ಮಾಡಿರಲಿ ಸರ್? 1 ಗಂಟೆಗೆ ಇದ್ದಿದ್ದು ಎಕ್ಸಾಮು, 1 ಗಂಟೆಗಿರೋ ಎಕ್ಸಾಮು 3:30 ಕೊಟ್ಟಿದ್ದಾರೆ. ಒಂದು ಇದು ಆನ್ಸರ್ ಶೀಟ್ಸ್ ಬಿದ್ದರೆ ಕ್ವಶನ್ ಪೇಪರ್ಸ್ ಇಲ್ಲ, ಕ್ವಶನ್ ಪೇಪರ್ಸ್ ಇದ್ರೆ ಆನ್ಸರ್ ಶೀಟ್ಸ್ ಇಲ್ಲ. ಕೇಳಿದ್ರೆ ನಾವು ರೆಸ್ಪಾನ್ಸ್ ಕೊಡ್ತಿಲ್ಲ. ಕೇಳಿದ್ರೆ ಮೈಸೂರಿಗೆ ಹೋಗಿ ಕೇಳ್ರಿ ಅಂತ ಹೇಳ್ತಿದ್ದಾರೆ. ನಾವ್ ಎಲ್ಲಿ ಇಲ್ಲಾಂದ್ರೆ ಏನಕ್ಕೆ ಇವ್ರು ಟೇಕಪ್ ಮಾಡಿದ್ರು ಎಕ್ಸಾಮ್ಸು ಅಂತ. ಮಕ್ಳು ಎಷ್ಟು ನರ್ವಸ್ ಫೀಲ್ ಆಗಿದ್ದಾರೆ ಗೊತ್ತಾ? ಮಕ್ಳಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ನಾವು ಇಲ್ಲಿಂದ ಅವರಲ್ಲ, ಕೋಲಾರದಿಂದ ಬಂದಿರ್ತೀವಿ. ಕೋಲಾರದಿಂದ ಬಂದು ನಾವು ಇಲ್ಲಿ ಬೆಳಗ್ಗೆ 8 ಗಂಟೆಗೆ ಬಿಟ್ಟವರು ಇಷ್ಟೊತ್ತಾಗಿ ಮಕ್ಕಳಿಗೆ ಒಂದು ತಿಂಡಿ ಇಲ್ಲ, ಊಟ ಇಲ್ಲ. ಎಲ್ಲ ಪೇರೆಂಟ್ಸ್ ಕೇಳಿದ್ರೆ ಪಕ್ಕದಲ್ಲಿದೆ ಕೊಟ್ಟಿದ್ದಾರೆ ಪೇಪರ್ಸ್, ಇಲ್ಲಿ ಕೊಡ್ಲಿಲ್ಲ. ನಾವ್ ಏನಂತ ಇದು ಮಾಡ್ಬೇಕು? ಅವ್ರು ಫಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು, ಇಷ್ಟೊತ್ತಿಗಿದೆ ಎಕ್ಸಾಮು, ಈ ತರ ಪೇಪರ್ಸ್ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಆನ್ಸರ್ ಶೀಟ್ಸ್ ಕೊಡಕ್ ಆಗದೆ ಇದ್ರೆ ನಮ್ಗಾದ್ರೂ ಹೇಳಿದ್ರೆ ನಾವು ಅರೇಂಜ್ ಮಾಡ್ತಿದ್ವಿ. ನಮ್ಮ ಮನೆಯಿಂದನೇ ತಂದು ಬರೆಸ್ತಿದ್ವಿ ಎಕ್ಸಾಮು. ಹೇಳಿ ಅಮ್ಮ, ಏನು ಸಮಸ್ಯೆ ಆಗಿದೆ ಮತ್ತು ಎಷ್ಟು ಗಂಟೆಗೆ ಎಕ್ಸಾಮ್ ಶುರುವಾಗಬೇಕಾಗಿತ್ತು ಇವತ್ತು? ಮತ್ತು ಈಗ ನೀವು ಏನಾದರೂ ಮ್ಯಾನೇಜ್ಮೆಂಟನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದ್ರ? ಗಂಗೂಬಾಯಿ ಯೂನಿವರ್ಸಿಟಿ ಏನಿದೆ, ಹಾನಗಲ್ ಯೂನಿವರ್ಸಿಟಿ ಏನಿದೆ, ಅವ್ರನ್ನ ಸಂಪರ್ಕಿಸಿದ್ರ? ಈಗಾಗಲೇ ಏನು ಹೇಳಿದ್ರ? ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ರ? ಇಲ್ಲ, ಪ್ರಿನ್ಸಿಪಲ್ ಹತ್ರ ಮಾತಾಡಿಲ್ಲ. ಇವಾಗ ಸ್ವಲ್ಪ ಮುಂಚೆ ಬಂದು ಒಬ್ರು TV9 ಮತ್ತೆ ಅವ್ರದ್ದು ಒಂದು ನಂಬರ್ ಕೊಟ್ಟರು, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ನಾನು. ಅವ್ರು ಹೇಳಿದ್ರು ಇನ್ನೊಂದು ನಂಬರ್ ಯಾರೋ ಕೊಡ್ತೀರಿ, ಅವ್ರ ಹತ್ರ ಹೇಳಿ ಅಂತ ಹೇಳ್ಬಿಟ್ಟು. ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ 8 ಗಂಟೆಗೆ ಮಕ್ಕಳೆಲ್ಲ ತಿಂಡಿ ತಿನ್ಕೊಂಡು ನಾವು ಕರ್ಕೊಂಡು ಬಂದಿರೋ. ಇಲ್ಲಿ 1 ಗಂಟೆಗೆ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳಿ 3:15ಗೆ ಆನ್ಸರ್ ಶೀಟ್ಸ್ ಕೊಟ್ಟಿದ್ದಾರೆ. ಆಗಿರ್ಬೇಕಂದ್ರೆ ನಾವು ಒಳಗಡೆ ಹೋಗೋಕ್ಕೂ ಹುಡುಗರು ಬೆಳಗ್ಗೆ ತಿಂದಿರ್ತಾರೆ, ಆಮೇಲೆ ಅವ್ರಿಗೂ ಎಷ್ಟೊಂದು ಹುಡುಗರಿಗೆಲ್ಲ ಸಾಯಂಕಾಲವರೆಗೂ ಇರೋಕ್ಕಾಗಲ್ಲ. ಹಂಗಿದ್ದು ಇವಾಗ ಎಕ್ಸಾಮ್ 4 ಗಂಟೆಗೆ ನಡಿಬೇಕಾಗಿರೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನು ಮತ್ತೆ ಇನ್ನೊಂದು ದಿವಸ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸಕ್ಕೆ ತಿರ್ಗಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಯಬೇಕಾಗಿರ್ಬೇಕೇನೋ ಅಂದ್ಬಿಟ್ಟು ನಮಗೂ ಆತಂಕ. ಇವತ್ತೇ ಮುಗಿದು ಹಾಲ್ ಟಿಕೆಟ್ ನಂಬರ್ಸ್ ಫಸ್ಟ್ ಫ್ಲೋರ್ನಲ್ಲಿರೋ ನಂಬರ್ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಇದೆ. ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ದಾರೆ ಅವರು ಫಸ್ಟ್ ಫ್ಲೋರ್ನಲ್ಲಿ ಇದೆ ಅಂತ. ಹುಡುಗರು 1 hour 2 hours ಆಗಿದೆ ಬರೀ ಆ ಸೀಟ್ನಲ್ಲಿ ಸರ್ಚ್ ಮಾಡಿ ಕುತ್ಕೊಳ್ಳೋಕ್ಕೇನೆ ಅಷ್ಟೊತ್ತಾಗಿದೆ. ಅದು ಲೇಟ್. ನಾವು 11 ಗಂಟೆಯಿಂದ 1 ಗಂಟೆಗೆ ನಾವು ಆ ಸೀಟ್ನಲ್ಲಿ ಕುತ್ಕೊಂಡಿದ್ದು. ನಮ್ಮ ಹುಡುಗಿ ಹುಡುಕಾಡ್ಬಿಟ್ಟು ಅದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಮತ್ತೆ ಜ್ಞಾನ ಭಾರತಿ ಅಂತ ಹಾಕಿದ್ದಾರೆ ಸರಿ, ಇಲ್ಲಿ ಅಶೋಕ ಭವನ ಅಂತ ಹಾಕಿದ್ದಾರೆ, ಒಂದು ಬೋರ್ಡ್ ಹೊರಗಡೆ ಇಲ್ಲ. 1 hour ನಾವು ಸುತ್ತಾಡಿದೀವಿ ಈ ಆಡಿಟೋರಿಯಂ. ಎಲ್ಲೆಲ್ಲಿಂದ ಬಂದಿದ್ದೀರಾ ಮೇಡಮ್? ಇಲ್ಲಿ ಈಗ ಪೇರೆಂಟ್ಸ್ ಎಲ್ಲೆಲ್ಲಿಂದ ಬಂದಿದ್ದೀರಾ ನೀವು? ಟೋಟಲ್ ಸುಮಾರು ದೂರದಿಂದ ಬಂದಿದ್ದೀವಿ. ಇಲ್ಲಿ ಏನಾದ್ರು ಕೇಳಿದ್ರೆ VC ನಾವು ಕೇಳ್ರಿ ಅಂದ್ರು. VC ಕೇಳಿದ್ರೆ ಅಯ್ಯಪ್ಪ ಹೋಗ್ತಾ ಇದಾರೆ, ಅಟ್ಲೀಸ್ಟ್ VC ನಂಬರ್ ಕೊಡ್ರಿ, ನಾವು ಮಾತಾಡ್ತೀವಿ ಅಂದ್ರು. VC ನಂಬರು ಕೊಡ್ಲಿಲ್ಲ. ಮಕ್ಕಳಿಗೆ ಈ ತರ ತೊಂದರೆ ಆಗ್ತಿದೆ ಅಂದ್ರೂ ಇಲ್ಲ. ಇಲ್ಲೊಂದು ವಾಟರ್ ಫೆಸಿಲಿಟೀಸ್ ಇಲ್ಲ ಮಕ್ಕಳಿಗೆ, ಫುಡ್ ಫೆಸಿಲಿಟೀಸ್ ಇಲ್ಲ, ಏನೂ ಇಲ್ಲ. 1 ಗಂಟೆಗೆ ಬಂದಿದ್ದು ನಾವು. ಆದ್ರೆ ನಮ್ಗೆ ಮಕ್ಕಳು ಎಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ, ಹೊರಗಡೆ ಹೋಗ್ಬಿಡಿ ಅಂತ ಅಂದ್ಬಿಟ್ಟು 1 ಗಂಟೆಗೆ ಮಕ್ಕಳನ್ನ ಒಳಗಡೆ ಕರ್ಕೊಂಡ್ರು. ನಾವು 10 ಗಂಟೆಗೆ ಬಂದಿದ್ದು. 1 ಗಂಟೆಗೆ ಒಳಗಡೆ ಕರ್ಕೊಂಡು ಕೂರಿಸ್ಕೊಂಡೇ ಇದ್ದಾರೆ. ಬಟ್ ಎಕ್ಸಾಮ್ ಕ್ವಶನ್ ಪೇಪರ್ ಕೊಟ್ಟಿಲ್ಲ ನಮ್ಗೆ. ಮಗು 2 ಗಂಟೆ 2:15ಗೆ ನೀರ್ ಕುಡಿಯೋಕೆ ಅಂತ ಆಚೆ ಬಂದಿದೆ. ಆವಾಗ ಗೊತ್ತಾಗಿತ್ತು ನಮ್ಮ ಮಕ್ಕಳಿಗೆ ಎಕ್ಸಾಮ್ ನಡೀತಿಲ್ಲ, ಇನ್ನು ಎಕ್ಸಾಮ್ ಪೇಪರ್ ಇಶ್ಯೂ ಆಗಿಲ್ಲ ಅಂತ. ಇವಾಗ ಒಂದು ಎಕ್ಸಾಮ್ ಕ್ಯಾನ್ಸಲ್ ಆಗಿದೆಯಲ್ಲ, ಆ ಎಕ್ಸಾಮ್ ಅನ್ನು ಯಾವತ್ತು ನಡೆಸ್ತಾರೆ? ಲೆಟ್ರಲ್ಲಿ 4 o'clock ಅಂತ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಫಸ್ಟ್ ಎಕ್ಸಾಮ್ ಬಂದ್ಬಿಟ್ಟೆ 3:30 ಪೇಪರ್ ಕೊಟ್ಮೇಲೆ 4 o'clock ಅಂತ ಹೆಂಗ್ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಲೆಟ್ರಲ್ಲಿ? ಮಕ್ಕಳಿಗೆ ಅಲ್ಲೇ ಅಂತಲ್ಲ, ಎಲ್ಲೋಗಿ ಏನ್ ಕೇಳಿದ್ರು ಸಹ ಯಾವ 2 hour ಕುತ್ಕೊಂಡ್ರೆ ಹೆಚ್ಚು. 4.5 hour ಮಕ್ಕಳು ಸದ್ಯಕ್ಕೆ ಸಾಕಷ್ಟು ಜನ ಪೇರೆಂಟ್ಸ್ ಬಂದಿದ್ದಾರೆ. ಈಗ ಒಂದು ಎಕ್ಸಾಮ್ ಅನ್ನ ಪ್ರಾಯೋಗಿಕ ಪರೀಕ್ಷೆಯ ದಿನದಂದೇ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ
ರೀತಿಯಲ್ಲಿ ನೋಟಿಸ್ ಬೋರ್ಡನ್ನು ಅಲ್ಲಿ ಅಳವಡಿಸಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಂತಹದ್ದೇ ದಿನ ಮಾಡ್ತೀವಿ, ಜೊತೆಗೆ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನುವಂಥ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಇವತ್ತು ಮಧ್ಯಾಹ್ನ ಬಂದು ಸಾಕಷ್ಟು ಜನ ಮಕ್ಕಳು ಉಪವಾಸದಿಂದ ಕೂಡ ಇದ್ದಾರೆ, ಸಾಕಷ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಬಂದಿರ್ತಾರೆ, ಇವತ್ತೇ ಮಾಡಬೇಕಾಗಿತ್ತು, ಜೊತೆಗೆ ಇನ್ನೊಂದು ದಿವಸ ನಾವು ಇದಕ್ಕೋಸ್ಕರ ಸ್ಪೆಂಡ್ ಮಾಡಬೇಕು ಅನ್ನುವಂಥ ಅಳಲನ್ನು ಸದ್ಯಕ್ಕೆ ಪೋಷಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ವೈ ಜೊತೆ ಸ್ವಸ್ತಿಕ ನೇಡಿಯೇಷನ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.